ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾಳೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ ನಡೀತಾ ಇದೆ. ಸೊ ಪ್ಲೇಯಿಂಗ್ 11 ಇಂಡಿಯಾ ಅದು ಹೇಗಿರ್ಬೋದು ಅಂತ ಮಾತಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಮೊದಲಿಗೆ ಓಪನಿಂಗ್ ಅಲ್ಲಿ ರೋಹಿತ್ ಶರ್ಮಾ ವರ್ಸಸ್ ವಿಜಯ್ ಜೈಸ್ವಾಲ್ ಓಪನಿಂಗ್ ಮಾಡ್ತಾರೆ. ಸೊ ಮತ್ತೆ ಸ್ಥಾನ ವಾಪಸ್ ಉಳಿಸ್ಕೊಂಡಿರೋ ಶುಭ್ಮನ್ ಗಿಲ್ ಮತ್ತೆ ಫಸ್ಟ್ ಡೌನ್ ಬರ್ತಾರೆ. ಅವರ ಪೊಸಿಷನ್ಗೆ ಸದ್ಯಕ್ಕೆ ತೊಂದರೆ ಇಲ್ಲ, ಅವ್ರು ಸೆಂಚುರಿ ಕೂಡ ಹೊಡೆದಿದ್ರು. ಸೊ ಅವರು ಕೂಡ ಉಳ್ಕೊಂಡಿದ್ದಾರೆ. ಅದಾದ ನಂತರ ಚೇಂಜಸ್ ಆಗ್ತಾ ಹೋಗ್ತದೆ. ಈಗ ವಿರಾಟ್ ಕೊಹ್ಲಿ ಅವರ ಸ್ಥಾನದಲ್ಲಿ ರಜತ್ ಪತಿದಾರ್ ಆಲ್ರೆಡಿ ಡೆಬ್ಯೂ ಮಾಡಿದ್ರು ಸೆಕೆಂಡ್ ಟೆಸ್ಟ್ ನಲ್ಲಿ. ಸೊ ಅವರು ಪರ್ಫಾರ್ಮೆನ್ಸ್ ಕಮ್ಮಿ ಇದ್ರೂ ಕೂಡ ಸೆಕೆಂಡ್ ಟೆಸ್ಟ್ ಅಲ್ಲಿ ಇಂಡಿಯಾ ಗೆದ್ದಿದ್ದಾರೆ. ಜೊತೆಗೆ ಅವ್ರದ್ದು ಇಂಟೆಂಟ್ ಚೆನ್ನಾಗಿತ್ತು. ಆಮೇಲೆ ತುಂಬಾ ಸಾಲಿಡ್ ಆಗಿ ಆಡ್ತಾ ಇದ್ರು ಟೆಸ್ಟ್ ಕ್ರಿಕೆಟ್ನ. ಸೊ ಅದಕ್ಕೋಸ್ಕರ ಅವ್ರ ಅದೃಷ್ಟ ಚೆನ್ನಾಗಿದೆ. ಸ್ವಲ್ಪ ಸೀನಿಯರ್ ಪ್ಲೇಯರ್ಸ್ KL ರಾಹುಲ್ ಅಥವಾ ವಿರಾಟ್ ಕೊಹ್ಲಿ ಇಲ್ಲರೋದ್ರಿಂದ ಅವ್ರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚು ಮ್ಯಾಚ್ಗಳು ಸಿಗುತ್ತೆ. ಅಕಸ್ಮಾತ್ ಒಂದೇ ಮ್ಯಾಚ್ಗೆ ಅವರು ರಿಟರ್ನ್ ಆಗ್ಬಿಟ್ಟಿದ್ರೆ ರಜತ್ ಪತಿದಾರ್ ಅವ್ರದ್ದು ಪೊಟೆನ್ಷಿಯಲ್ ಎಷ್ಟು ಅಂತ ಗೊತ್ತಾಗ್ತಿರಲಿಲ್ಲ ಟೀಮ್ ಇಂಡಿಯಾಗೆ. ಸೊ ಅವ್ರಿಗೆ ಇನ್ನೊಂದು ಅವಕಾಶ ಅವರು ಪ್ರೂವ್ ಮಾಡ್ಕೊಳ್ಳೋಕೆ. ಅವರು ಏನಾದ್ರು ಒಂದು ಸೆಂಚುರಿ ಹೊಡೆದ್ರೆ ಅವ್ರ ಜಾಗ ಅವ್ರು ಸೀಲ್ ಮಾಡ್ಕೋಬಹುದು. ಅಂದ್ರೆ ವಿರಾಟ್ ಕೊಹ್ಲಿ KL ರಾಹುಲ್ ಇದ್ದಾಗ ಜಾಗ ಸಿಗಲ್ಲ. ಅಟ್ಲೀಸ್ಟ್ ಶ್ರೇಯಸ್ ಅಯ್ಯರ್ ಜಾಗನಾದ್ರು ಅವ್ರು ಹಿಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದಾದ ನಂತರ ಸದ್ಯಕ್ಕೆ KL ರಾಹುಲ್ ಇಲ್ದಿರೋದ್ರಿಂದ ಸರ್ಫರಾಜ್ ಖಾನ್ ಡೆಬ್ಯೂ ಮಾಡ್ತಾರೆ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸೊ ಸರ್ಫರಾಜ್ ಖಾನ್ಗೆ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ರು. ಡೊಮೆಸ್ಟಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ರನ್ಸ್ ನ ಗಳಿಸಿದ್ದಾರೆ. ಅವ್ರನ್ನ ತುಂಬಾ ಇಗ್ನೋರ್ ಮಾಡಿದ್ರು BCCI ಅವರು. ಪ್ರತಿ ಸರಿ ಸೆಲೆಕ್ಷನ್ ಆದಾಗಲೂ ತುಂಬಾ ಅವರಿಗೆ ಬೇಜಾರಾಗಿತ್ತು. ಬಟ್ ಈ ಸರಿ ಅವ್ರಿಗೆ ಒಂದು ಒಳ್ಳೆ ಅದೃಷ್ಟ ಅಂತ ಹೇಳ್ಬೋದು. ಟೀಮ್ ಅಲ್ಲಿ ಸ್ಕ್ವಾಡ್ ಅಲ್ಲಿ ಇಲ್ಲದೆ ಹೋದ್ರು ಕೂಡ ಅಟ್ಲೀಸ್ಟ್ ಥರ್ಡ್ ಟೆಸ್ಟ್ ಸ್ಕ್ವಾಡ್ ಅಲ್ಲಾರು ಅನೌನ್ಸ್ ಆಯ್ತಾರೆ ಅವ್ರ ನೇಮು. ತುಂಬಾ ಅವರ ಖುಷಿ ಪಟ್ಟಿದ್ದಾರೆ. ಸೊ ಅವರು ಡೆಬ್ಯೂ ಮಾಡ್ತಾ ಇದ್ದಾರೆ. ಅವರು 5th ಪೊಸಿಷನ್ ಅಲ್ಲಿ ಆಡ್ತಾ ಇದ್ದಾರೆ ನಾಳೆ KL ರಾಹುಲ್ ಅವರ ಪ್ಲೇಸ್ ನಲ್ಲಿ. ಸೊ ಅದಾದ ನಂತರ ರವೀಂದ್ರ ಜಡೇಜಾ ಸ್ವಲ್ಪ ಮುಂಚಿತವಾಗಿ ಕಳಿಸ್ತಾರೆ. ಯಾಕಂದ್ರೆ ಕೀಪರ್ಗಿಂತ ಮುಂಚೆ ರವೀಂದ್ರ ಜಡೇಜಾ ಗೊತ್ತು ಫಿಟ್ ಆಗಿದ್ದಾರೆ ಅಂತ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅವರು ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಸೊ ರವೀಂದ್ರ ಜಡೇಜಾ ಆಡ್ತಾ ಇದ್ದಾರೆ. ಸೊ ಅದಾದ ನಂತರ ಧ್ರುವ್ ಜುರೇಲ್ನ ಡೆಬ್ಯೂ ಮಾಡಿಸ್ತಾ ಇದ್ದಾರೆ ನಾಳೆ. ಯಾಕಂದ್ರೆ KS ಭರತ್ ಅವ್ರ ಪೊಟೆನ್ಷಿಯಲ್ ತಕ್ಕನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸೊ ಇಲ್ಲಿ ಬರೀ ಕೀಪಿಂಗ್ ಚೆನ್ನಾಗಿ ಮಾಡಿದ್ರೆ ಸಾಕಾಗಲ್ಲ. ಕೀಪಿಂಗ್ ಓಕೆ ಚೆನ್ನಾಗಂತೂ ಮಾಡಿದ್ದಾರೆ. ಸೊ ಬ್ಯಾಟಿಂಗ್ ಕೂಡ ಬೇಕು, ರನ್ಸ್ ಕೂಡ ಬೇಕು. ರನ್ಸ್ ಇಲ್ಲ ಅಂದ್ರೆ ಮ್ಯಾಚ್ ಗೆಲ್ಲಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ತುಂಬಾ ಈಗ ಆಲ್ರೆಡಿ ಅಡ್ವಾನ್ಸ್ ಕ್ರಿಕೆಟ್ ಅಲ್ಲಿ ಎಲ್ಲರೂ ರನ್ಸ್ ಗಳಿಸ್ತಾ ಇದ್ದಾರೆ. ಆಕ್ಚುಲಿ ಅಕ್ಷರ್ ಪಟೇಲ್ ರನ್ ಹೊಡಿತಾ ಇದ್ದಾರೆ ಅಂದ್ಮೇಲೆ ಒಬ್ಬ ವಿಕೆಟ್ ಕೀಪರ್ ಕೂಡ ರನ್ ಹೊಡಿಲೇಬೇಕು, ಆ ತರ ಆಗ್ಬಿಟ್ಟಿದೆ. ಸೊ ಧ್ರುವ್ ಜುರೇಲ್ ಡಿಬೇಟ್ ಮಾಡಿ ನಾಳೆ 2 ಡಿಬೇಟ್ ಆಗುತ್ತೆ. ಅದು ಸರ್ಫರಾಜ್ ಖಾನ್ ಅಂಡ್ ಧ್ರುವ್ ಜುರೇಲ್. ಅದು 99% ಕನ್ಫರ್ಮೇಷನ್ ಇದೆ. ಅದಾದ ನಂತರ ಅಶ್ವಿನ್ ಅವ್ರು ಬರ್ತಾರೆ. ಸೊ ಅದಾದ ನಂತರ ಅಕ್ಷರ್ ಪಟೇಲ್ ಬರ್ತಾರೆ. ಯಾಕಂದ್ರೆ ಇಲ್ಲಿ ಜೊತೆಗೆ ಕುಲ್ದೀಪ್ ಯಾದವ್ ಅಥವಾ ಸಿರಾಜ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ಸ್ಲೋ ಟರ್ನರ್ ಇದೆಯಂತೆ ರಾಜ್ಕೋಟ್ ಪಿಚ್ಚು. ಸೊ ಇಲ್ಲಿ ಕುಲ್ದೀಪ್ ಯಾದವ್ ಆಡ್ಬೋದು ಅಂತ ಒಂದು ಜಾಸ್ತಿ ರೂಮರ್ಸ್ ಇದೆ. ಯಾಕೆಂತಂದ್ರೆ ಅದು ತುಂಬಾ ಸ್ಲೋ ಟರ್ನರ್, ಸ್ಪಿನ್ ಫ್ರೆಂಡ್ಲಿ ಪಿಚಸ್ ಇದೆ. ಸ್ಪಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಥವಾ ಫಾಸ್ಟ್ ಬೌಲರ್ಸ್ಗೂ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಮಾತ್ರ ಸಿರಾಜ್ ಆಡಿಸ್ಬೋದು. ಇಲ್ಲಿ ಕುಲ್ದೀಪ್ ಅಥವಾ ಸಿರಾಜ್ ಅಂತ ಹೇಳ್ತೀನಿ. ಆಲ್ಮೋಸ್ಟ್ 99% ಕುಲ್ದೀಪ್ ಇರ್ಬೋದು ಅಂತ ಅನ್ಕೋತೀನಿ. ಮತ್ತೆ ಜಸ್ಪ್ರೀತ್ ಬುಮ್ರಾ ಒಬ್ರು ಪೇಸರ್ ಆಡ್ತಾರೆ. ಸೊ ಅವ್ರಿಗೆ ರೆಸ್ಟ್ ನ 4th ಟೆಸ್ಟ್ ಅಲ್ಲಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅವಾಗ ಆಕಾಶ್ ದೀಪ್ನ ಕರ್ಕೊಂಡ್ ಬಂದಿದ್ದಾರೆ. ಸೊ ಆಕಾಶ್ ದೀಪ್ನ ಡೆಬ್ಯೂ ಮಾಡಿಸ್ಬೇಕು ಅಂತ ಅದು ಕೂಡ ಪ್ಲಾನ್ ಆಗಿದೆ 4th ಟೆಸ್ಟ್ ನಲ್ಲಿ. ಸೊ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಆಡ್ತಾ ಇದ್ದಾರೆ ಈ ಮ್ಯಾಚ್ ನ. ಇಲ್ಲಿ ಸಿರಾಜ್ ಅಥವಾ ಕುಲ್ದೀಪ್ ಇಬ್ಬರಲ್ಲಿ ಒಬ್ರು ಏನಾದ್ರು ರವೀಂದ್ರ ಜಡೇಜಾ, ಅಶ್ವಿನ್ ಮತ್ತೆ ಅಕ್ಷರೇ ಸಾಕು ಸ್ಪಿನ್ ಗೆ ಅಂತ ಡಿಸೈಡ್ ಮಾಡಿದ್ರೆ ಟೀಮ್ ಮ್ಯಾನೇಜ್ಮೆಂಟ್ ಸಿರಾಜ್ ನಡೆಸ್ತಾರೆ. ಇಲ್ಲ ಒಬ್ಬರು ಸಿರಾಜ್ ಕೂಡ ವೇಸ್ಟ್ ಆಗ್ಬಿಡ್ತಾರೆ ಇಡೀ ಟೆಸ್ಟ್ ಅಲ್ಲಿ. ಫಸ್ಟ್ ಟೆಸ್ಟ್ ಅಲ್ಲಿ ಹೇಗೆ ಸಿರಾಜ್ ವೇಸ್ಟ್ ಆಗಿತ್ತು, ಸೆಕೆಂಡ್ ಟೆಸ್ಟ್ ಅಲ್ಲಿ ಹೇಗೆ ಮುಖೇಶ್ ಕುಮಾರ್ ವೇಸ್ಟ್ ಆಗಿದ್ರು. ಅಲ್ಲಿ ಬರೀ ಜಸ್ಪ್ರೀತ್ ಬುಮ್ರಾ ಮಾತ್ರ ಪರ್ಫಾರ್ಮ್ ಮಾಡ್ತಿದ್ದಾರೆ, ಅವ್ರು ಮಾತ್ರ ವಿಕೆಟ್ ತೆಗಿತಿದ್ದಾರೆ. ಅಂತ ಪರಿಸ್ಥಿತಿಲಿ ಕುಲ್ದೀಪ್ ಯಾದವ್ ತಗೊಳ್ಳೋದೇ ಬೆಟರ್ ಅನ್ಸುತ್ತೆ. ಅವರು ಅಟ್ಲೀಸ್ಟ್ ಅವರು ವಿಕೆಟ್ ತೆಗಿಬೋದು, ಒಂದು ಎಂಡ್ ಅಲ್ಲಿ ರನ್ ನ ಕಂಟ್ರೋಲ್ ಮಾಡ್ಬೋದು. ಇಂಗ್ಲೆಂಡ್ ಅವರು ಬೇರೆ ಅವರು ಬ್ಯಾಟ್ ಬಾಲ್ ಸ್ಟೈಲ್ ಅಲ್ಲೇ ರನ್ ಹೊಡಿಯೋಕೆ ಟ್ರೈ ಮಾಡ್ತಾರೆ. ಸೊ ಅವ್ರಿಗೆ ಸೀರೀಸ್ ನ ಗೆಲ್ಲಬೇಕು ಅಂದ್ರೆ ಈ ಮ್ಯಾಚ್ ಗೆಲ್ಲೇಬೇಕು ಇಂಡಿಯಾ. ವಿರಾಟ್ ಕೊಹ್ಲಿ ಇಲ್ಲ, ತುಂಬಾ ಕಷ್ಟ ಇದೆ. KL ರಾಹುಲ್ ಇಲ್ಲ, ಕಷ್ಟ ಇದೆ. ತುಂಬಾ ಇನ್ಎಕ್ಸ್ಪೀರಿಯನ್ಸ್ ಸೈಡ್ ಅಲ್ಲಿ ಸೀನಿಯರ್ ಕ್ರಿಕೆಟರ್ಸ್ ಅಂತಂದ್ರೆ ಅಶ್ವಿನ್ ಮಾತ್ರ ಬೌಲಿಂಗ್ ಅಲ್ಲಿ. ಅದ್ ಬಿಟ್ರೆ ಜಡೇಜಾ, ಅದ್ ಬಿಟ್ರೆ ಬ್ಯಾಟಿಂಗ್ ನಲ್ಲಿ ರೋಹಿತ್ ಶರ್ಮಾ ಮಾತ್ರ. ಇನ್ನೆಲ್ಲರೂ ತುಂಬಾ ಕಡಿಮೆ ಬೆರಳಿಕೆ ಎಷ್ಟು ಟೆಸ್ಟ್ ಗಳು ಆಡಿರೋ ಪ್ಲೇಯರ್ಸ್ ಗಳಿದ್ದಾರೆ. ಸೊ ಇಂಗ್ಲೆಂಡ್ ವಿರುದ್ಧ ತುಂಬಾ ಕಷ್ಟ ಇರುತ್ತೆ ಈ ಮ್ಯಾಚ್. ಸೊ ಏನಾಗುತ್ತೆ ನೋಡೋಣ ನಾಳೆ ಬೆಳಗ್ಗೆ. ಸೊ ನಿಮ್ಮ ಪ್ಲೇಯಿಂಗ್ 11 ಏನಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಂಗ್ಲೆಂಡ್ ಕೂಡ ಅವ್ರ ಪ್ಲೇಯಿಂಗ್ 11 ನ ಒನ್ ಡೇ ಬಿಫೋರ್ ಅನೌನ್ಸ್ ಮಾಡಿದ್ದಾರೆ. ಅವರು ಟಾಸ್ ತನಕ ವೇಟ್ ಮಾಡಲ್ಲ. ಅವ್ರದ್ದೇನಿದೆ ಸೇಮ್ ಜಾಕ್ ಕ್ರಾಲಿ ಓಪನಿಂಗ್ ಮಾಡ್ತಾರೆ ಬೆನ್ ಡಕೆಟ್ ಜೊತೆಗೆ. ಮತ್ತೆ ಓಲಿ ಪೋಪ್ ಇದ್ದಾರೆ, ಜೋ ರೂಟ್ ಇದ್ದಾರೆ, ಜಾನಿ ಬೆಸ್ಟೋ ಮತ್ತೆ ಬೆನ್ ಸ್ಟೋಕ್ಸ್ ಎಲ್ಲ ಸೇಮ್ ಇದ್ದಾರೆ. ಆಲ್ಮೋಸ್ಟ್ ವಿಕೆಟ್ ಕೀಪರ್ ಆಗಿ ಬೆನ್ ಫೋಕ್ಸ್, ರೆಹಮಾನ್ ಅಹ್ಮದ್ ಇದ್ದಾರೆ. ಟಾಮ್ ಆಟ್ಲಿನೂ ಇದ್ದಾರೆ ಸ್ಪಿನ್ನರ್ಸ್. ಸೊ ಇಲ್ಲಿ ಒಂದ್ ಚೇಂಜಸ್ ಏನಾಗಿದೆ ಅಂತಂದ್ರೆ ಜೇಮ್ಸ್ ಆಂಡರ್ಸನ್ ಸೆಕೆಂಡ್ ಟೆಸ್ಟ್ ಆಡಿದ್ರು, ಅವ್ರು ಆಡ್ತಾ ಇದ್ದಾರೆ. ಇಲ್ಲಿ ಮಾರ್ಕ್ ವುಡ್ ವಾಪಸ್ ಬರ್ತಾ ಇದ್ದಾರೆ. ಯಾರ್ ಬದಲು ಅಂತಂದ್ರೆ ಅದೇ ಪಾಕಿಸ್ತಾನ ಮೂಲದ ಬಶೀರ್ ಇದ್ರಲ್ಲ, ಅವ್ರ ಬದಲು ಮಾರ್ಕ್ ವುಡ್ ನ ರಿಪ್ಲೇಸ್ ಮಾಡಿದ್ದಾರೆ. ಅಷ್ಟೇ, ಒಂದೇ ಒಂದು ಚೇಂಜಸ್ ಇರೋದು ಇಂಗ್ಲೆಂಡ್ ಪ್ಲೇಯಿಂಗ್ 11 ನಲ್ಲಿ. ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.